ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂದರೆ, ನೀವು ಅನ್ಕೊಂಡಿದ್ದ ಗೋಲು ಅದು ಯಾವುದೇ ಗುರಿ ಆಗಲಿ, ನೀವು ರೀಚ್ ಆಗ್ತಾ ಇಲ್ಲ, ಸಾಧನೆ ಆಗ್ತಾ ಇಲ್ಲ, ಸಕ್ಸಸ್ ಬರುತ್ತಾ ಇಲ್ಲ ಅಂತ ಏನಾದರೂ ನಿಮಗೆ ನೆಗೆಟಿವ್ ಥಿಂಗ್ಸ್ ಬಂದಿದ್ದರೆ ಸ್ವಲ್ಪ ಸಮಯ ಕೊಟ್ಟು ಪೂರ್ತಿಯಾಗಿ ಕೇಳಿ. ಅರ್ಥವಾಗಿಲ್ಲ ಅಂದರೂ ಕೂಡ ಸ್ವಲ್ಪ ಆದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಓಕೆ. ಸೊ ಒಂದು ಕೆಲಸ ಅನ್ಕೊಂಡಿದ್ದಾರೆ ನೀವು, ಅದು ಯಾವುದೇ ಒಂದಿರಲಿ, ನಿಮಗೆ ಬಿಟ್ಟಿದ್ದು ನಿಮ್ಮ ಗೋಲ್ ಅನ್ಕೊಳ್ಳೋದು. ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ, ಅದು ಯಾವುದೇ ಒಂದು ಗೋಲ್ ಇರ್ಬೋದು. ಯಾಕೆಂದರೆ ಪ್ರತಿಯೊಬ್ಬರಿಗೆ ಒಂದೇ ವಿಚಾರಗಳು ಇರೋದಿಲ್ಲ, ಒಂದೇ ಥಿಂಕ್ಗಳು ಇರೋದಿಲ್ಲ, ಒಂದೇ ಗೋಲ್ಗಳನ್ನು ಇರೋದಿಲ್ಲ. ಒಬ್ರಿಗೆ ಜಾಬ್ ಬೇಕು ಅಂತ ಗೋಲ್ ಇಟ್ಕೋತಾರೆ. ಇನ್ನೊಬ್ರು ಏನೋ ಆಟಗಾರರು ಆಗ್ಬೇಕಂತ ಇಟ್ಕೋತಾರೆ, ಇಲ್ಲ ಇನ್ನೊಬ್ರು ಹೆಲ್ತ್ ಚೆನ್ನಾಗಿ ಆಗ್ಬೇಕು ಅಂತ ಇಟ್ಕೋತಾರೆ. ಒಟ್ಟಿನಲ್ಲಿ ಏನೋ ಒಂದು ಮನುಷ್ಯ ಆಸೆ ಅನ್ನೋದು ಇರುತ್ತದೆ. ಸೊ ಅದೇ ರೀತಿ ಹೇಳಲಾಗಿದ್ರೆ ಸೊ ನೀವು ಅನ್ಕೊಂಡಿದ್ದ ಕೆಲಸ ಆಗುತ್ತೆ ಇಲ್ಲ, ಸಕ್ಸಸ್ ಆಗುತ್ತೆ ಇಲ್ಲ. ಓಕೆ. ಅದ್ರ ಬಗ್ಗೆ ಮಾತಾಡಿದರೆ ನೀವು ಪಾಸಿಟಿವ್ ಥಿಂಕ್ ಮಾಡ್ತಾ ಇಲ್ಲ. ಮೇನ್ ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ನೆಗೆಟಿವ್ ಥಿಂಕಿಂಗ್ ಬಹಳ ಮಾಡ್ತಾ ಇದ್ದೀರಾ. ಯಾಕಪ್ಪ ಅಂತಂದರೆ, ಏನಾಗುತ್ತೋ ಏನಿಲ್ಲೋ, ಆಗುತ್ತೋ ಇಲ್ಲೋ, ನನ್ನಿಂದ ಆಗುತ್ತೋ ಆಗೋದಿಲ್ಲ. ಸೊ ಇದೇ ನೆಗೆಟಿವ್ ಥಿಂಗ್ಸ್. ಒಂದು ಸಾರಿ ಪ್ರಶಾಂತವಾಗಿ ಒಂದು 10 ನಿಮಿಷ ಎಲ್ಲ ಮಲಗೋ ಟೈಮ್ನಲ್ಲಿ ಒಂದು ವಿಚಾರ ಮಾಡಿ ನೋಡಿ ನಿಮ್ಮ ಬಗ್ಗೆನೇ. ನಾನು ಯಾಕೆ ಈ ಥರ ಇದ್ದೀನಿ, ನನ್ನಿಂದ ಯಾಕೆ ಆಗೋದಿಲ್ಲ, ನನ್ನಲ್ಲಿ ಏನು ಕಡಿಮೆ ಆಗಿದೆ, ಸೊ ನಾನು ಅನ್ಕೊಂಡಿದ್ದ ಕೆಲಸವನ್ನು ಯಾಕೆ ಅದು ಕನ್ಫರ್ಮ್ ಆಗುತ್ತಾ ಇಲ್ಲ, ಸಕ್ಸಸ್ ಬರುತ್ತಾ ಇಲ್ಲ ಅಂತ ವಿಚಾರ ಮಾಡಿ ನೋಡಿ. ಇವಾಗ ನೈಟ್ ಟೈಮ್ನಲ್ಲಿ ಮಲಗೋ ಮೊದಲು, ಇಲ್ಲ ಮಲ್ಕೊಮ್ಮ ಟೈಮ್ನಲ್ಲಿ ಕಣ್ಣು ಮುಚ್ಚಿದಾಗ ಸಡನ್ನಾಗಿ ನಿದ್ದೆ ಬರೋದಿಲ್ಲಲ್ವ. ಸೊ ಕಣ್ಣು ಮುಚ್ಚಿದಾಗ ಅದು ವಿಚಾರ ಮಾಡಿ ನೋಡಿ. ಸುಮ್ಮನೆ ನಿಮ್ಮ ಬಗ್ಗೆ ನೀವು ವಿಚಾರ ಮಾಡಿ ನೋಡಿ, ಯಾಕೆ ಆಗ್ತಾ ಇಲ್ಲ ಅನ್ನೋದು ನಿಮ್ಗೆ ಸಬ್ಕಾನ್ಷಿಯಸ್ ಮಾಡಿ ಕೇಳಿ ನೋಡಿ. ಅದು ಆನ್ಸರ್ ಕೊಟ್ಟೇ ಕೊಡುತ್ತದೆ. ಯಾಕಂದರೆ ನೀವು ನಿಮ್ಮ ಮೈಂಡಿನಲ್ಲಿ ನೆಗೆಟಿವಿಟಿ ಇಟ್ಕೊಂಡಿದ್ದೀರ. ಅಂದರೆ ನನ್ನಿಂದ ಆಗೋದಿಲ್ಲ, ಯಾವುದೇ ಒಂದು ಕೆಲಸ ಅನ್ಕೊಂಡಿದ್ದಾನೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಸಿಂಪಲ್ ಒಂದು 10 ಗೋಲ್ ಇಟ್ಕೊಂಡ್ರಿ ಅನ್ಕೋರಿ. 10 ಗೋಲಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಮ್ಯಾಕ್ಸಿಮಮ್ 5 ನೀವು ಟಾಪ್ 1ಗೆ ಬರ್ಬೇಕಂತ ಅನ್ಕೊಂಡಿರಿ. ಸೊ ನೀವು ಪ್ರಯತ್ನ ಬರಬೇಕು ಅಂತ ಅನ್ಕೊಂಡಿದ್ರಿ, ನೀವು ಟಾಪ್ 10ನಾಗೆ ಇಲ್ಲ. ಟಾಪ್ 10ನಾಗೆ ಇಲ್ಲ. ನೀವು ಎಲ್ಲೋ 0ನಲ್ಲಿ ಇದ್ದು 1ನಲ್ಲಿ ಬರಬೇಕು ಅಂತ ಮನಸ್ಸಲ್ಲಿ ಇದೆ. ಅದು ಇದೆ, ಬಟ್ ಅದು ಪ್ರಯತ್ನ ಮಾಡಿಲ್ಲ ಅಂದರೆ ಅದು ಸ್ವಲ್ಪ ಮುಂದಕ್ಕೆ ಬರೋದಿಲ್ಲ. ಸೊ ಅದು ಪ್ರಯತ್ನ ಮಾಡಿ, ಸ್ವಲ್ಪ ಜರ ಎಫೆಕ್ಟ್ ಮಾಡು. ನೀ ಅದು ಟಾಪ್ 10ನಲ್ಲಿ ಇರೋದವರು ಟಾಪ್ 10ನಾಗ ಬಂದಿರ್ತಾರೆ. ಸೊ ನೀವು ಎಫೆಕ್ಟ್ ಹಾಕಿದ್ಕೆ ಅದು ಸ್ವಲ್ಪ ಮುಂದಕ್ಕೆ ಬಂದಿದೆ. ನಿನಗೆ ಡಿಫ್ರೆಂಟ್ ಎಷ್ಟಿದೆ? ಟಾಪ್ 1 ಬರಬೇಕಂದ್ರೆ 10 ಅಂಕಿಗಳು ಡಿಫ್ರೆಂಟ್ ಇದೆ. ಆ 10 ಅಂಕ ದಾಟಿ ಬರಬೇಕಂದ್ರೆ ಬಹಳ ಟೈಮ್ ಹಿಡಿತು. ನಿನಗೆ 1ನಲ್ಲೇ ಬರ್ಬೇಕು, ಟಾಪ್ 1 ಬರಬೇಕಂತ ಆಸೆ ಇದೆ. ಬಟ್ ಅದು ಸಾಧ್ಯ ಇಲ್ಲ ಮಾತು ಅನ್ನೋದೇ ನಿನ್ನ ತಲೆಗೆ ತೆಗೆದುಬಿಟ್ಟು ಪ್ರಯತ್ನ ಮಾಡು. ನೀವು 1ಕ್ಕೆ ಬರಲಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ 5ಕನ ಬಂದೇ ಬರ್ತೀವಿ ಪ್ರಯತ್ನ ಮಾಡಿದ್ರೆ. ಈಗ ಸಡನ್ನಾಗಿ ನಾನು ಸಕ್ಸಸ್ ಆಗಬೇಕು, ಸಡನ್ನಾಗಿ ನಾನು ಕೋಟ್ಯಾಂತರ ರೂಪಾಯಿ ಗಳಿಸ್ಬೇಕು ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ? ಸಾಧ್ಯ ಇಲ್ಲ ಮಾತುಗಳು. ತಲೆ ಕೆಡಿಸ್ಕೋಬೇಡ. ನಿನ್ನಿಂದ ಆಗುತ್ತೆ. ಫಸ್ಟ್ ನೀನು ವಿಚಾರ ಮಾಡಿ, ನನ್ನಿಂದ ಆಗುತ್ತೆ, ನಾನು ಅನ್ಕೊಂಡಿದ್ದ ಕೆಲಸ ಆಗುತ್ತೆ, ಅಂತ ವಿಚಾರ ಮಾಡು. ಪಾಸಿಟಿವ್ ಆಗಿ ವಿಚಾರ ಮಾಡು. ಯಾಕಪ್ಪ ಅಂತಂದರೆ, ಬೆಳಗ್ಗೆ ಎದ್ದು ಕೂಡಲೇ ನನಗೆ ಇವತ್ತು 1000 ಬೈತಾರೇನೋ, ಇವತ್ತು ಜಾಬಿಗೆ ಹೋಗಿನಲ್ಲಿ ಅಲ್ಲಿ ನನಗೆ ಏನಂತಾರೇನೋ. ನಿಮ್ಮ ಜಾಬ್ ಇದ್ದರೆ ಅಲ್ಲಿ ಓನರು ಬೈತಾ ಇರ್ತಾರ. ಸ್ವಲ್ಪ ನೀವು ಲೇಟ್ ಮಾಡಿ ಹೋದಾಗ ಅಲ್ಲಿ ನೀವು ನೆಗೆಟಿವ್ ಥಿಂಗ್ಸೇ ಭಾಳ ಮಾಡ್ತೀರ. ನನಗೆ ಏನಂತಾನೋ, ಇಲ್ಲ ಅವ್ರ ಮ್ಯಾಗೆ ನೆಗೆಟಿವ್ ಮಾತಾಡೋದು ಇಂಥವೆಲ್ಲ ಆಗುತ್ತವೆ. ನೀವು ಯಾವುದೇ ಒಂದು ಕೆಲಸ ಅನ್ಕೊಂಡಿದ್ದರೆ ಸಕ್ಸಸ್ ಆಗುತ್ತೆ ಅಂತ ಬೇಡ್ಕೊರಿ. ಆಗುತ್ತೆ ಅಂತ 100% ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಆಗುತ್ತೆ ಅಂತಲೇ 4 ಜನ ಮುಂದೆ ಹೇಳಿ. ಅವರು 4 ಜನ ಮುಂದೆ ಹೇಳಿದಾಗ ಓವರ್ ಕಾನ್ಫಿಡೆಂಟ್ ಬೇಡ ಅಂತ ಹೇಳುತ್ತಾರೆ, ನಕ್ಕು ಬಿಡುತ್ತಾರೆ. ಆದರೂ ಪರವಾಗಿಲ್ಲ, ಏನಾಗೋದಿಲ್ಲ. ನಾನು ಹೇಳೋದೇನಂದ್ರೆ ಆಗುತ್ತೆ. ಪ್ರಯತ್ನ ಮಾಡಿದರೆ ಆಗಲ್ದಂತೂ ಏನೂ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಸಿಂಪಲ್ ಆಗಿ. ನಿಮಗೆ ಕ್ರಿಕೆಟ್ನಲ್ಲಿ RCB IPL ಮ್ಯಾಚ್ನಲ್ಲಿ RCB ಒಂದು ಟೀಮ್ ಇದೆ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು 18 ವರ್ಷದಿಂದ ಟ್ರೋಫಿ ಸಲುವಾಗಿ ಪ್ರಯತ್ನ ಮಾಡುತ್ತಿದ್ದಾರೆ. ಆ ಟೀಮ್ನಲ್ಲಿ ಇದ್ದವರು ಪ್ರತಿಯೊಬ್ಬರು RCB ಬಂದ ಪ್ರತಿಯೊಬ್ಬ ಪ್ಲೇಯರ್ಗಳು ತುಂಬ ಚೆನ್ನಾಗಿ ಆಡಬೇಕಂತ ಅನ್ಕೊಂಡೇ ಬಂದಿರ್ತಾರೆ. ಆದರೂ ಕೂಡ ಆ ಟೀಮ್ನಲ್ಲಿ ಬಂದಾಗ ಮೇನ್ ಪ್ಲೇಯರ್ ಚೆನ್ನಾಗಿ ಆಡೋರೆ ಆ ಟೀಮ್ನಲ್ಲಿ ಬಂದಾಗ ಆಡೋಕ್ಕಾಗಿಲ್ಲ. ಸೊ ಅದೇ ಬೇರೆ ಟೀಮ್ಗೆ ಹೋಗಿದ್ದಾಗ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಆ ಟೀಮ್ನಲ್ಲಿ ಚೆನ್ನಾಗಿ ಆಡಿಲ್ಲ. ಯಾಕೆ ಆಡಿಲ್ಲ ಅಂತಂದರೆ ಅವ್ರು ಟ್ರೋಫಿ ಅದೃಷ್ಟ ಇಲ್ಲ. ಸೊ ಅವ್ರ ಪ್ರಯತ್ನ ಇಷ್ಟೇ ಮಾಡಿದ್ರು ಕೂಡ ಸಕ್ಸಸ್ ಬಂದಿಲ್ಲ ಆ ಟೈಮ್ನಲ್ಲಿ. 2016ನಲ್ಲಿ ವಿರಾಟ್ ಕೊಹ್ಲಿ ಅವರು ಹೈಯೆಸ್ಟ್ ಸ್ಕೋರ್ ಹೊಡೆದಿದ್ದಾರೆ. ಆದರೂ ಕೂಡ ಅವ್ರು ಎಷ್ಟೋ ಪ್ರಯತ್ನ ಮಾಡಿದ್ರು ಕೂಡ ಟ್ರೋಫಿ ಗೆಲ್ಲಕ್ಕೆ ಆಗಿಲ್ಲ. ಯಾಕಂದರೆ ಅದೃಷ್ಟ ಇಲ್ಲ.
ಸೊ ಅವ್ರಿಗೆ ಈ 2025ನಲ್ಲಿ RCB ಗೆಲ್ಲಬೇಕು ಅಂತ ಬರ್ದಿತ್ತೇನೋ, ಅವ್ರಿಗೆ ಅದೃಷ್ಟ ಇತ್ತೇನೋ, ಅದಕ್ಕೆ ಅಷ್ಟೊಂದು ಸಾರಿ ಎಫೆಕ್ಟ್ ಹಾಕಿ ಎಷ್ಟೇ ಎಫೆಕ್ಟ್ ಆದ್ರೂ ಕೂಡ ಬಂದಿಲ್ಲ. ಸೊ ಈ ಬರ್ಬೇಕಂತ ಯಾವಾಗ ನಮ್ಗೆ ಬರ್ಬೇಕಂತ ಇರುತ್ತೋ, ಆ ಸಕ್ಸಸ್ ಆಗಲಿ ಯಾವುದೇ ಆಗಲಿ ಅದೇ ಟೈಮ್ನಲ್ಲಿ ಬರುತ್ತೆ. ಸೊ ನಾನು ಟೈಮ್ ಬಂದಿಲ್ಲ, ನಾನು ಟೈಮ್ ಅಲ್ಲ ಅಂತಂತಂದರೆ ಅದು ಆಗೋದೇ ಇಲ್ಲ. ಸೊ ಅವ್ರು 11 ಮಂದಿ ಪ್ಲೇಯರು ಪ್ರತಿ ಒಂದು ವರ್ಷದಲ್ಲೂ ಎಫೆಕ್ಟ್ ಹಾಕಿದ ಸಲುವಾಗಿ ಈ 2025ನಲ್ಲಿ ವಿನ್ ಆಗಿದ್ದಾರೆ. ಅದೇ ರೀತಿ ನೀವು ಟಾಪ್ 1ಗೆ ಬರ್ಬೇಕಂತ ನಿಮ್ಮ ಮನಸ್ಸಿನಲ್ಲಿ ಇದೆ, ಬಟ್ ನೀವು ಪ್ರಯತ್ನ ಮಾಡಿದ್ರೆ ಟಾಪ್ 5 ಬಂದೇ ಬರ್ತೀರಿ. ನೀವು ಜೀರೋನಲ್ಲೇ ಇದ್ರೆ ಟಾಪ್ 1 ಬರ್ಬೇಕಂದ್ರೆ ಯಾವ್ದಾಗುತ್ತೆ? ಆಗೋದಿಲ್ಲ. ಅದಕ್ಕೆ ನೀವು ಪ್ರಯತ್ನ ಅಂತ ಮಾಡಲೇಬೇಕಾಗುತ್ತೆ. ಕಷ್ಟ ಪಡೆಯೋದಂಗೆ ಯಾವುದೂ ಸಿಗೋದೇ ಇಲ್ಲ. ಅದು ಸ್ವಲ್ಪ ಆದರೂ ಸ್ವಲ್ಪ, ಅದು ಯಾವುದೇ ಬಿ ಗಿಫ್ಟೇ ಆಗಲಿ ಏನೇ ಆಗಲಿ, ಕಷ್ಟ ಪಡೆಯಲ್ದಂಗೆ 100% ಕಷ್ಟ ಪಡಲೇಬೇಕು. ಕಷ್ಟಪಡಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನಿಮಗೆ ಅರ್ಥ ಆಗಿತ್ತು ಅಂತ ಅನ್ಕೋತೀನಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.